ಸರ್ವರಿಗೂ ಈ ದಿನದ ಶುಭೋದಯಗಳನ್ನು ಕೋರುತ್ತಾ ಇವತ್ತಿನ ಈ ಕನ್ನಡ ತರಗತಿಗೆ ನಿಮಗೆಲ್ಲರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ನೀವು ನಿಮ್ಮ ಮನೆಯವರು ಚೆನ್ನಾಗಿರುವರೆಂದು ಭಾವಿಸುತ್ತೇನೆ. ಇವತ್ತಿನ ಈ ತರಗತಿಯನ್ನು ಹೊಸತಾದ ಒಂದು ವಿಷಯವನ್ನು ಕಲಿಯುವುದರ ಮೂಲಕ ನಾವು ಪ್ರಾರಂಭಿಸೋಣ. ಇವತ್ತು ನಾವು ಕಲಿಯುವಂತಹ ಹೊಸ ವಿಷಯ ಕನ್ನಡದ ಮೊದಲ ಪ್ರಥಮದಲ್ಲಿ ಇವತ್ತು ನಾವು ನೋಡುವಂತಹದ್ದು ಕರ್ನಾಟಕದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ. ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ 1843ರಲ್ಲಿ ಮೊದಲ ಬಾರಿಗೆ ಮುದ್ರಣ ಕಂಡಿತು. ನೀವೀಗ ನೋಡುವಂತಹದ್ದು ಅಧಿಕೃತವಾಗಿ ಮುದ್ರಣವಾದಂತಹ ಪತ್ರಿಕೆ 1844. ರೆವರೆಂಡ್ ಫಾದರ್ ಮೋಗ್ಲಿಂಗ್ ನವರು ಈ ಪತ್ರಿಕೆಯನ್ನು ಮೊದಲ ಬಾರಿಗೆ ಜರ್ಮನ್ ನಿಂದ ಬಂದಂತಹ ಈ ಮಿಷನರಿಗಳು ಮೊದಲ ಬಾರಿಗೆ ಮಂಗಳೂರಿನಲ್ಲಿ ಈ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಆದ್ದರಿಂದ ಕರ್ನಾಟಕದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ. ಈ ಹೊಸ ವಿಷಯದೊಂದಿಗೆ ಇವತ್ತಿನ ಈ ಪಾಠ ಭಾಗವನ್ನು ನಾನು ಪ್ರಾರಂಭಿಸುತ್ತೇನೆ. ಇವತ್ತು ನಾನು ಪ್ರಾರಂಭಿಸುವಂತಹ ಪಾಠ ಭಾಗ ನಾಟಕ ಭಾಗ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಲಾಸ್ಟ್ಗೆ ಇರುವಂತಹ ನಾಟಕ. ಇಡೀ ಟೆಕ್ಸ್ಟ್ ಬುಕ್ ಅನ್ನು 3 ವಿಧಗಳಾಗಿ ವಿಂಗಡಿಸಿದ್ದಾರೆ: ಪಾಠ, ಪದ್ಯ ಮತ್ತು ನಾಟಕ. ಪಾಠ ಮತ್ತು ಪದ್ಯದಲ್ಲಿ ಕೆಲವೊಂದು ಪಾಠಗಳನ್ನು ನಾವು ಈಗಾಗಲೇ ಕಲಿತಿದ್ದೇವೆ. ಇದು ನಿಮ್ಗೆ ಇರುವಂತಹ ನಾಟಕ ಭಾಗ. ಬೋಳೇಶಂಕರ ಬರೆದವರು ಚಂದ್ರಶೇಖರ ಕಂಬಾರ. ಈ ನಾಟಕ ಭಾಗವನ್ನು ಬರೆದವರು ಚಂದ್ರಶೇಖರ ಕಂಬಾರ. ನಾವೀಗ ಚಂದ್ರಶೇಖರ ಕಂಬಾರರವರ ಬಗ್ಗೆ ಪರಿಚಯವನ್ನು ನೋಡಿಕೊಳ್ಳೋಣ. ಈ ಬೋಳೇಶಂಕರ ನಾಟಕವನ್ನು ಬರೆದವರು ಚಂದ್ರಶೇಖರ ಕಂಬಾರ 1937. ಡಾಕ್ಟರ್ ಚಂದ್ರಶೇಖರ ಕಂಬಾರರ ಹುಟ್ಟೂರು ಬೆಳಗಾವಿ ಜಿಲ್ಲೆಯ ಗೊಡಗೇರಿ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ನೀವು ನೋಡಬಹುದು. ಡಾಕ್ಟರ್ ಚಂದ್ರಶೇಖರ ಕಂಬಾರರ ಹುಟ್ಟೂರು ಬೆಳಗಾವಿ ಜಿಲ್ಲೆಯ ಗೊಡಗೇರಿ. ತಂದೆ ಬಸವಣ್ಣಪ್ಪ ಕಂಬಾರ, ತಾಯಿ ಚೆನ್ನಮ್ಮ. ತಮ್ಮ ವಿಶಿಷ್ಟ ಸಾಹಿತ್ಯ ರಚನೆಯ ಮೂಲಕ ಕನ್ನಡ ನಾಡಿನ ಗಮನವನ್ನು ಸೆಳೆದಿರುವ ಕಂಬಾರರು ದ.ರಾ ಬೇಂದ್ರೆಯವರ ನಂತರ ಉತ್ತರ ಕರ್ನಾಟಕದ ಭಾಗದ ಜನಪದ ಭಾಷೆಯ ಸೊಗಡನ್ನು ತಮ್ಮ ಕೃತಿಗಳ ಮೂಲಕ ಜನರಿಗೆ ಉಣಬಡಿಸಿದ್ದಾರೆ. ದ.ರಾ ಬೇಂದ್ರೆಯವರ ನಂತರ ಆ ಭಾಷೆಯನ್ನು ಉಪಯೋಗಿಸಿ ಕೃತಿಗಳನ್ನು ರಚಿಸಿದಂತಹ ಪ್ರಮುಖ ಕವಿಗಳಲ್ಲಿ ಈ ಚಂದ್ರಶೇಖರ ಕಂಬಾರರು ಒಬ್ಬರು. ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿದ್ದ ಇವರು ನವದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆಯ ನಿರ್ದೇಶಕರಾಗಿ, ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದ ಮೊದಲ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಹಂಪಿಯ ಮೊದಲ ಕುಲಪತಿಗಳಾಗಿ ಚಂದ್ರಶೇಖರ ಕಂಬಾರರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಕನ್ನಡ ಸಾಹಿತ್ಯದ ಸ್ಥಿತ್ಯಂತರ ಹಾಗೂ ಚಳುವಳಿಗಳ ದೃಷ್ಟಿ ಧೋರಣೆಗಳನ್ನು ಕರಗತ ಮಾಡಿಕೊಂಡು ಕನ್ನಡ ಹಾಗೂ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ತಮ್ಮ ಛಾಪನ್ನು ಹೊತ್ತಿದ್ದಾರೆ. ಬಹಳಷ್ಟು ಚಳುವಳಿಗಳ ಮೂಲಕ ಕನ್ನಡ ಸಾಹಿತ್ಯದಲ್ಲಿ ಆಗಿರ್ಬೋದು ಅಥವಾ ಕನ್ನಡ ಸಾಹಿತ್ಯಕ ಕ್ಷೇತ್ರಗಳಲ್ಲಿ, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಬಹಳಷ್ಟು ರೀತಿಯಾದಂತಹ ಕಾರ್ಯಗಳನ್ನು ಚಂದ್ರಶೇಖರ ಕಂಬಾರರು ನಡೆಸಿದ್ದಾರೆ. ಕಂಬಾರರು ಕವಿ, ನಾಟಕಕಾರ, ನಟ, ಚಲನಚಿತ್ರ ಹಾಗೂ ಸಂಗೀತ ನಿರ್ದೇಶಕ, ಜಾನಪದ ತಜ್ಞ, ಉತ್ತಮ ಆಡಳಿತಗಾರ, ಜೊತೆಗೆ ಅಧ್ಯಾಪಕರು ಕೂಡ. ಇವರು ಬಹಳಷ್ಟು ಕೃತಿಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಋಷ್ಯಶೃಂಗ ಎನ್ನುವಂತಹ ಇವರ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ, ಅಂದ್ರೆ ಜ್ಞಾನಪೀಠ ಪ್ರಶಸ್ತಿಯು ಲಭಿಸಿದೆ. ಕಂಬಾರರ ಋಷ್ಯಶೃಂಗ ಎಂಬುವಂತಹ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯು ಲಭಿಸಿದೆ. ಇವರು ರಚಿಸಿದಂತಹ ಇತರ ಕೃತಿಗಳು ಅಣ್ಣ ತಂಗಿ, ಕರಿಮಾಹಿ, ಜಿ.ಕೆ. ಮಾಸ್ತರರ ಪ್ರಣಯ ಪ್ರಸಂಗ, ಶಿಖರ ಸೂರ್ಯ, ಸಿಂಗಾರವ್ವ ಮತ್ತು ಅರಮನೆ ಇವರ ಕಾದಂಬರಿಗಳು. ಇವಿಷ್ಟು ಇವರು ರಚಿಸಿದಂತಹ ಪ್ರಮುಖ ಕಾದಂಬರಿಗಳು. ಮುಗುಳು, ಹೇಳತೇನ ಕೇಳ, ತಕರಾರಿನವರು, ಬೆಳ್ಳಿ ಮೀನು, ಅಕ್ಕುಕ್ಕ ಹಾಡುಗಳು ಇವರ ಕವನ ಸಂಕಲನಗಳು. ಋಷ್ಯಶೃಂಗ, ಹರಕೆಯ ಕುರಿ, ಸಂಗಾಬಾಳ್ಯ, ನಾರ್ಸಸಿಸ್, ಜೋಕುಮಾರ ಸ್ವಾಮಿ, ಪುಷ್ಪರಾಣಿ, ಸಿರಿಸಂಪಿಗೆ, ಜಯಸಿದ್ಧ ನಾಯ್ಕ, ಬೆಂಬತ್ತಿದ ಕಣ್ಣು ಮುಂತಾದ ನಾಟಕಗಳನ್ನು ಕೂಡ ಇವರು ರಚಿಸಿದ್ದಾರೆ. ಜನಪದ, ರಂಗಭೂಮಿ, ಸಾಹಿತ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಸಂಶೋಧನಾ ಕೃತಿಗಳನ್ನು ಕೂಡ ಇವರು ರಚಿಸಿದ್ದಾರೆ. ಚಕೋರಿ ಎಂಬಂತಹ ಮಹಾಕಾವ್ಯವನ್ನು ಕೂಡ ಇವರು ರಚಿಸಿದ್ದಾರೆ. ಕರಿಮಾಯಿ, ಸಂಗೀತ,
ಕಾಡು ಕುದುರೆ, ಸಿಂಗಾರವ್ವ ಮತ್ತು ಅರಮನೆ ಚಲನಚಿತ್ರಗಳಿಗೆ ಸಂಗೀತ ಸಂಯೋಜಿಸಿ ನಿರ್ದೇಶಿಸಿರುವುದು ಇವರ ಸೃಜನಶೀಲತೆಯ ದ್ಯೋತಕವಾಗಿದೆ. ನಾಡೋಜ, ಪದ್ಮಶ್ರೀ, ಕುಮಾರನ್ ಆಶ್ರಮ್, ಟ್ಯಾಗೋರ್ ಹಾಗೂ ಕಬೀರ ಸಮ್ಮಾನ್ ಪ್ರಶಸ್ತಿ ಪಡೆದಿರುವ ಇವರು ತಮ್ಮ ಸಮಗ್ರ ಸಾಹಿತ್ಯ ರಚನೆಗಾಗಿ 2011ನೇ ಸಾಲಿನ ಜ್ಞಾನಪೀಠ ಪ್ರಶಸ್ತಿಯನ್ನು ಕೂಡ ಗಳಿಸಿದ್ದಾರೆ. 2001ರಿಂದ 2004ರಿಂದ 2010ರ ಅವಧಿಯಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕೂಡ ಇವರು ನೇಮಕಗೊಂಡಿದ್ದರು. ಇದಿಷ್ಟು ಚಂದ್ರಶೇಖರ ಕಂಬಾರರ ಪರಿಚಯ. ಇವರು ನಿಮ್ಮ ಬೋಳೇಶಂಕರ ನಾಟಕ ಭಾಗದ ಕರ್ತರು. ಅದರಿಂದ ಬೋಳೇಶಂಕರ ಈ ನಾಟಕ ಭಾಗವನ್ನು ಬರೆದವರು ಚಂದ್ರಶೇಖರ ಕಂಬಾರ. ಇದು ನಿಮ್ಗೆ ಇಡೀ ವರ್ಷಕ್ಕೆ ಇರುವಂತಹ ನಾಟಕ ಭಾಗ. ನಾನ್ ನಿಮ್ಗೆ ಸ್ವಲ್ಪ ನಾಟಕ ಭಾಗವನ್ನು ಪ್ರತಿ ತಿಂಗಳು ಮಾಡ್ತಾ ಹೋಗ್ತೇನೆ. ಈ ಬೋಳೇಶಂಕರ ಡಾಕ್ಟರ್ ಚಂದ್ರಶೇಖರ್ ರಚಿಸಿದಂತಹ ಈ ನಾಟಕದಲ್ಲಿ ಹಲವಾರು ಪಾತ್ರಗಳು ಬರುತ್ತವೆ. ಈ ಹಲವಾರು ಪಾತ್ರಗಳು ಯಾವುದೆಲ್ಲ ಎಂಬುದನ್ನು ನಾವೀಗ ತಿಳಿದುಕೊಳ್ಳೋಣ. ಬೋಳೇಶಂಕರ ನಾಟಕದಲ್ಲಿ ಬರುವಂತಹ ಪಾತ್ರಗಳು ಕೋಡಂಗಿ, ಭಾಗವತ, ಬೋಳೇಶಂಕರ, ಸರದಾರ ಸೋಮಣ್ಣ, ಸರದಾರನ ಹೆಂಡತಿ, ಸಾವುಕಾರ ಕಾಮಣ್ಣ. ಈಗ್ಲೇ ನಾನ್ ನಿಮ್ಗೆ ವಿವರಿಸ್ತೇನೆ ನೋಡಿ. ಕೋಡಂಗಿ ಮತ್ತು ಭಾಗವತ ನಾಟಕವನ್ನು ನಡೆಸುವವರು. ನೀವು ಈ ಯಕ್ಷಗಾನ ಎಲ್ಲ ನೋಡಿದ್ರೆ ಅಲ್ಲಿ ಭಾಗವತರಿರ್ತಾರೆ. ನಾನು ನಿಮ್ಗೆ ಪಾಠವನ್ನು ಪ್ರಾರಂಭಿಸುವಾಗ ಇದ್ರ ಇನ್ನಷ್ಟು ವಿವರಣೆಯನ್ನು ಕೊಡ್ತೇನೆ. ಇಲ್ಲಿ ಕೋಡಂಗಿ ಮತ್ತು ಭಾಗವತರು. ಬೋಳೇಶಂಕರ ಸರದಾರ ಸೋಮಣ್ಣ, ಸರದಾರನ ಹೆಂಡತಿ, ಸಾವುಕಾರ ಕಾಮಣ್ಣ. ಬೋಳೇಶಂಕರ ಸರದಾರ ಸೋಮಣ್ಣ ಮತ್ತು ಸಾವುಕಾರ ಕಾಮಣ್ಣ ಅಣ್ಣ ತಮ್ಮಂದಿರು. ಇದರ ವಿವರಣೆ ಕೂಡ ನಿಮ್ಗೆ ಇನ್ನು ಕೆಲವೇ ಹೊತ್ತಲ್ಲಿ ನಾನು ನಿಮ್ಗೆ ಹೇಳ್ತೇನೆ. ಸರದಾರನ ಹೆಂಡತಿ ಮತ್ತು ಸಾವುಕಾರಣ್ಣನ ಹೆಂಡತಿ. ಪಿಶಾಚಿಗಳು, ಇಲ್ಲಿ ಪಿಶಾಚಿಗಳು ಕೂಡ ಬರ್ತವೆ. 1, 2, 3. ಪಿಶಾಚಿ ಸಂಖ್ಯೆ 1, ಪಿಶಾಚಿ ಸಂಖ್ಯೆ 2, ಪಿಶಾಚಿ ಸಂಖ್ಯೆ 3. ರಾಜ, ಮಂತ್ರಿ, ರಾಜಕುಮಾರಿ, ಹುಡುಗಿಯರು, ಸೈನಿಕರು, ಸೈತಾನ, ಸೇವಕರು, ಸಿಪಾಯಿಗಳು, ಜನರು. ಇದಿಷ್ಟು ಬೋಳೇಶಂಕರ ನಾಟಕದಲ್ಲಿ ಬರುವಂತಹ ಪಾತ್ರಗಳು. ನಾವು ಮುಂದುವರೆದ ಭಾಗವನ್ನು ನೋಡೋಣ. ಯಾವುದು ಇಂಪಾರ್ಟೆಂಟ್ ಅದನ್ನು ಮಾತ್ರ ನಾನು ನಿಮ್ಗೆ ಓದಿ ಹೇಳ್ತೇನೆ. ನಗರೀಕರಣದಿಂದ ನಾಡಿನ ಮೂಲ ಸಂಸ್ಕೃತಿ ನೆಲೆ ಕಳೆದುಕೊಳ್ಳುತ್ತಿದ್ದು ಗ್ರಾಮೀಣ ಬದುಕು ಅಸ್ಥಿರವಾಗುತ್ತಿದೆ. ಇವತ್ತಿನ ದಿನದಲ್ಲಿ ನಾವು ನಗರಗಳಲ್ಲಿ ವಾಸಿಸುತ್ತಿದ್ದು ಹಳ್ಳಿಯ ಜನರನ್ನು ಮರೆಯುತ್ತಿದ್ದೇವೆ ಅಥವಾ ಹಳ್ಳಿಯ ಸಂಸ್ಕೃತಿಯನ್ನು ನಾವು ಮರೆಯುತ್ತಿದ್ದೇವೆ. ಶ್ರಮಜೀವನ ಇಲ್ಲವಾಗಿದೆ. ಶ್ರಮಜೀವನ ಅಂದ್ರೆ ಶ್ರಮಪಟ್ಟು ದುಡಿಯುವುದನ್ನು ನಾವಿಂದು ಮರೆತಿದ್ದೇವೆ. ಶ್ರಮಪಟ್ಟು ದುಡಿಯಲು ನಮ್ಮಿಂದ ಸಾಧ್ಯವಾಗುತ್ತಿಲ್ಲ. ದುರಾಸೆಯ, ದೌರ್ಜನ್ಯದ, ಸ್ವಾರ್ಥಿಗಳ ತಾಣಗಳಾಗಿ ನಗರಗಳು ಮೈದಳೆಯುತ್ತವೆ. ಎಲ್ಲರಿಗೂ ಕೂಡ ನಗರ ಜೀವನ ಬೇಕು. ಆದ್ರೆ ಇಲ್ಲಿ ಹೇಳ್ತಾರೆ ನಗರ ಜೀವನದಲ್ಲಿ ತುಂಬಿರುವಂತಹದ್ದು ಬರೀ ಸ್ವಾರ್ಥ ಅಥವಾ ದುರಾಸೆ, ದೌರ್ಜನ್ಯಗಳು ಮಾತ್ರ. ಆದ್ದರಿಂದ ಈ ನಾಟಕದಲ್ಲಿ ಶ್ರಮಜೀವನ ಸರಳ ಬದುಕನ್ನೇ ಉಸಿರಾಗಿಸಿ, ಅಂದ್ರೆ ಶ್ರಮಜೀವನ ಮತ್ತು ಸರಳ ಬದುಕನ್ನೇ ನಡೆಸಿ ತನ್ನ ಹಸಿರೇ ಉಸಿರು ಎಂದು ಬದುಕಿರುವಂತಹ ಬೋಳೇಶಂಕರನ ನಾಟಕವನ್ನು ಪ್ರಸ್ತುತ ನಾಟಕ ಭಾಗದಲ್ಲಿ ಚಂದ್ರಶೇಖರ ಕಂಬಾರರು ಪ್ರಸ್ತುತಪಡಿಸಿದ್ದಾರೆ. ಗ್ರಾಮೀಣ ಸಂಸ್ಕೃತಿಯ ಪ್ರತಿನಿಧಿಯಾದ, ಗ್ರಾಮೀಣ ಸಂಸ್ಕೃತಿ ಅಂದ್ರೆ ಹಳ್ಳಿ ಜೀವನವನ್ನು ಪ್ರತಿನಿಧಿಸುವಂತಹ ಬೋಳೇಶಂಕರನು ಹೊಸ ಬದುಕಿನ ಕನಸನ್ನು ಕಂಡವನು. ಅಲ್ಲಿ ಬೋಳೇಶಂಕರ ಹೊಸ ಬದುಕಿನ ಕನಸನ್ನು ಕಂತಾನೆ. ರಾಜನಾಗಲಿ ಮಂತ್ರಿಯಾಗಲಿ ದುಡಿದು ತಿನ್ನಬೇಕೆ ಹೊರತು ಸೋಮಾರಿಗಳಾಗಬಾರದು ಎಂಬ ಚಿಂತನೆ ಅವನದು. ಅವನ ಚಿಂತನೆಯ ಪ್ರಕಾರ ಈ ರಾಜನಾಗಲಿ ಮಂತ್ರಿಯಾಗಲಿ ಇವರು ದುಡಿದು ತಿನ್ಬೇಕು. ರಾಜನಾಗ್ಲಿ ಮಂತ್ರಿಯಾಗ್ಲಿ ಸೇವಕರಾಗ್ಲಿ ಅವರು ದುಡಿದು ತಿನ್ಬೇಕು ಹೊರತು ಸೋಮಾರಿಗಳಾಗಬಾರದು ಎನ್ನುವಂತಹ ಚಿಂತನೆ ಇವನದು. ಮಾತ್ರವಲ್ಲ, ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ತನ್ನ ರಾಜ್ಯದಲ್ಲಿ ಸೈನ್ಯ ಇರಬಾರದು, ತೆರಿಗೆಗಳು ಇರಬಾರದು, ನಾಣ್ಯಗಳು ಇರಬಾರದು, ರಾಜರಾಣಿ ಎಲ್ಲರೂ ಕೂಡ ದುಡಿದು ತಿನ್ನಬೇಕು, ದುಡಿಯದಂತಹ ಸೋಮಾರಿಗಳಿಗೆ ಯಾವುದೇ ತಿನ್ನುವ ಹಕ್ಕಿಲ್ಲ ಎನ್ನುವಂತಹದ್ದು ಇವನ ಸಿದ್ಧಾಂತ. ಹಸಿರನ್ನೇ ಬದುಕಾಗಿಸಿಕೊಂಡ, ಹಸಿರನ್ನೇ ತನ್ನ ಉಸಿರಾಗಿಸಿಕೊಂಡು ಬದುಕುವಂತಹ ಬೋಳೇಶಂಕರನಿಗೆ ಯಾವುದೇ ರೀತಿಯ ಆಸೆಗಳು ಇಲ್ಲ. ರಾಜ್ಯದ ಅಧಿಕಾರವನ್ನೇ ತಿರಸ್ಕರಿಸುವ, ನೋಡಿ ಸಾಮಾನ್ಯ ರೈತನಾಗಿ ದುಡಿಯುವಂತಹ ಬೋಳೇಶಂಕರ ಪಾಠದ ಮಧ್ಯಭಾಗದಲ್ಲಿ ರಾಜನಾಗುವಂತಹ ಅವಕಾಶವನ್ನು ಪಡೆದುಕೊಳ್ತಾನೆ. ಆದ್ರೆ ರಾಜನಾಗುವಂತ ಅಧಿಕಾರವನ್ನೇ ಅವನು ತಿರಸ್ಕರಿಸುತ್ತಾನೆ. ಆದರೂ ರಾಜಕುಮಾರಿಯನ್ನು ಮದುವೆಯಾಗಿ, ಮತ್ತೆ ಅವನು ರಾಜಕುಮಾರಿಯನ್ನು ಮದುವೆಯಾಗಿ ರಾಜಕುಮಾರಿಯನ್ನೇ ಶ್ರಮಿಗಳನ್ನಾಗಿ, ರಾಜಕುಮಾರಿಯನ್ನು ಕೂಡ ಹೊಲದಲ್ಲಿ ದುಡಿಯುವ ಹಾಗೆ
ಮಾಡುವಂತದ್ದು ಅವನ ವಿಶಿಷ್ಟವಾಗಿದೆ. ನಿಮ್ಗೆ ಪಾಠ ಹೋಗ್ತಿದ್ದಾಗೆ ಕತೆ ಕೂಡ ಅರ್ಥ ಆಗ್ತದೆ. ಅವನು ಹೇಳ್ತಾನೆ, ಒಂದು ಒಳ್ಳೆಯ ಕೆಲಸ ಮಾಡುವುದು ಯಾವುದೇ ಹೆಸರು ಪಡೆಯಲಲ್ಲ, ನಮ್ಮ ಆತ್ಮ ಸಂತೃಪ್ತಿಗಾಗಿ ಎನ್ನುವಂತಹದ್ದು ಬೋಳೆಶಂಕರನು ಮಂಡಿಸುವಂತಹ ವಾದ. ಇನ್ನು ಮುಂದಕ್ಕೆ ಹೋಗಿ ಬೋಳೆಶಂಕರ ಹೇಳ್ತಾನೆ, ನೀರು ಹೇಗೆ ಸ್ವಚ್ಛಂದವಾಗಿ ಹರಿಯುತ್ತಾ ಅದು ಹರಿಯುತ್ತಾ ಹೋದ ಹಾಗೆ ಅದು ತನ್ನದೇ ಗುಣಗಳನ್ನು ತನ್ನದೇ ನಿಯಮಗಳನ್ನು ರೂಢಿಸಿಕೊಳ್ಳುತ್ತದೆಯೋ ಹಾಗೆ ಮನುಷ್ಯನಾದವನು ಸಹಜವಾಗಿ ಬದುಕಬೇಕು. ಯಾವುದೇ ರೀತಿಯ ಆಡಂಬರವಿಲ್ಲದೆ, ಯಾವುದೇ ರೀತಿಯಾದಂತಹ ಕಲ್ಮಶ ಇಲ್ಲದೆ ಅವನು ಸಹಜವಾಗಿ ಬದುಕಬೇಕು. ಸಮಾಜವನ್ನು ಸರಿ ಮಾಡ್ಲಿಕ್ಕೆ ಕಾನೂನುಗಳು ಇರಬಾರದು, ನಿಯಮಗಳು ಇರಬಾರದು. ಗಾದೆಗಳು ತಿಳಿದವರು ಬುದ್ಧಿಮಾತು ಹೇಳುತ್ತಾರೆ, ದೊಡ್ಡವರು ತಿದ್ದಿ ಬೆಳೆಸಬೇಕು ಎನ್ನುವಂತಹದ್ದು ಇವನ ಸಹಜವಾದ. ನಂತರ ಕೆಲಸ ಮಾಡಿದವರು ಮಾತ್ರ ಊಟ ಮಾಡಿದ ನಂತರ ಸೋಮಾರಿಗಳ ಊಟ ಎಂದು ಅವನು ಹೊಸ ಬಗೆಯ ಕಾನೂನನ್ನೇ ತನ್ನ ರಾಜ್ಯಕ್ಕೆ ಕಟ್ತಾನೆ. ಇವನ ಪ್ರಕಾರ ನಗರವೆಂಬುದು, ನಗರ ಅಂದ್ರೆ ಸಿಟಿ ಎಂಬುದು ಸಹಜವಾದಂತಹ ಜೀವನ ನಡೆಸುವಂತ ಸ್ಥಳವಲ್ಲ. ಹೊಳೆಗಳ, ಚರಂಡಿಯ, ಕೊಚ್ಚೆ ನೀರಿನ, ನಕ್ಷತ್ರವಿಲ್ಲದಂತಹ ಪ್ರದೇಶವಾಗಿದೆ. ಮಿಲ್ಲಿನ ಹೊಗೆಗಳು, ಸೇರನಿನ ಹೊಗೆಗಳು, ಎಲ್ಲೆಲ್ಲಿ ಧೂಳು ತುಂಬಿದ ಹೊಗೆಗಳು. ಒಟ್ಟಾರೆ ಇದು ನಮ್ಮ ಹಳ್ಳಿಯಂತೆ ಇಲ್ಲ, ಇಲ್ಲಿ ಬರೀ ಆತ್ಮವಿಲ್ಲದ ಮನುಷ್ಯರು ಬದುಕುತ್ತಿದ್ದಾರೆಂದು ಅಲ್ಲಿ ಬೋಳೆಶಂಕರನು ಸಿಟಿಯ ಬಗ್ಗೆ ವಿವರಣೆಯನ್ನು ಕೊಡುತ್ತಾನೆ. ಇದಿಷ್ಟು ಪಾಠದ ಮೊದಲು ಇರುವಂತಹ ಪೀಠಿಕೆ ಅಥವಾ ಪಾಠದಲ್ಲಿ ಏನಿದೆ ಎನ್ನುವುದನ್ನು ಅವರು ಅಲ್ಲಿ ಅತ್ಯಂತ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಈಗ ಪಾಠ ಭಾಗವನ್ನು ನೋಡೋಣ. ಬೋಳೆಶಂಕರ ಚಂದ್ರಶೇಖರ ಕಂಬಾರ, ಭಾಗ 1, ಬೆಪ್ಪು ತಕ್ಕಡಿ. ಪ್ರಸ್ತುತ ನಾಟಕದಲ್ಲಿ ಶಿವಪುರದ 3 ಜನ ಸಹೋದರರಾದ ಸರದಾರ ಸೋಮಣ್ಣ, ಸಾವುಕಾರ ಕಾಮಣ್ಣ, ಬೋಳೆಶಂಕರ, ನೋಡಿ ಇದು ಇಂಪಾರ್ಟೆಂಟ್. ಪ್ರಸ್ತುತ ನಾಟಕದಲ್ಲಿ ಶಿವಪುರ ಎನ್ನುವಂತಹ ಊರು, ಈ ನಾಟಕ ನಡೆಯುವಂತಹದ್ದು ಶಿವಪುರ ಎನ್ನುವಂತ ಹಳ್ಳಿಯಲ್ಲಿ. ನೀವು ಸರಿ ನೆನಪಿಡಿ, ಈ ನಾಟಕ ಭಾಗ ನಡೆಯುವಂತಹದ್ದು ಶಿವಪುರ ಎನ್ನುವಂತ ಹಳ್ಳಿಯಲ್ಲಿ. ಆ ಹಳ್ಳಿಯಲ್ಲಿ 3 ಜನ ಸಹೋದರರು ಇರ್ತಾರೆ, ಸರದಾರ ಸೋಮಣ್ಣ, ಸಾವುಕಾರ ಕಾಮಣ್ಣ, ಬೋಳೆಶಂಕರ. ಇವುಗಳನ್ನು ತಮ್ಮ ಒಲೆಗೆ ಬೀಳಿಸಲು ಸೈತಾನ ಕಳುಹಿಸಿದ 3 ಪಿಶಾಚಿಗಳು ಬರುತ್ತವೆ. ನೀವು ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನು ನೋಡಿ. ಈ 3 ಅಣ್ಣ ತಮ್ಮಂದಿರನ್ನು ಹೇಗಾದ್ರೂ ಮಾಡಿ ವಶಪಡಿಸಿಕೊಳ್ಳಿಕ್ಕೆ ಸೈತಾನನು 3 ಪಿಶಾಚಿಗಳನ್ನು ಕಳುಹಿಸುತ್ತಾನೆ. ಅಧಿಕಾರದ ಆಸೆ, ದನದ ಮೋಹಕ್ಕೆ ಬಲಿಯಾದಂತಹ ಸರದಾರ ಸೋಮಣ್ಣ, ಸಾವುಕಾರ ಕಾಮಣ್ಣ ಇವರುಗಳು ಪಿಶಾಚಿಗಳ ಬಲೆಗೆ ಬೀಳುತ್ತಾರೆ. ಅತಿ ಆಸೆ ಇದ್ದಂತಹ ಇಬ್ಬರು ಬೋಳೆಶಂಕರನ ಅಣ್ಣಂದಿರು, ಸರದಾರ ಸೋಮಣ್ಣ ಮತ್ತು ಸಾವುಕಾರ ಕಾಮಣ್ಣ, ಇವರಿಬ್ರು ಕೂಡ ಪಿಶಾಚಿಗಳ ಬಲೆಗೆ ಬೀಳ್ತಾರೆ. ಆದ್ರೆ ನಿಸ್ವಾರ್ಥಿ, ಶ್ರಮಜೀವಿ, ನೇರ ನಡೆನುಡಿಯವನಾದ, ನಿಸ್ವಾರ್ಥಿ, ಯಾವುದೇ ಸ್ವಾರ್ಥ ಇಲ್ಲದ, ಸೆಲ್ಫಿಶ್ನೆಸ್, ಯಾವುದೇ ಸ್ವಾರ್ಥ ಇಲ್ಲದ, ಶ್ರಮಜೀವಿ, ನೇರ ನಡೆನುಡಿಯಾದಂತಹ ಬೋಳೆಶಂಕರನನ್ನು ಸೆಳೆಯಲು ಪ್ರಯತ್ನಿಸಿ ಬೋಳೆಶಂಕರನನ್ನು ಕೂಡ ವಶಪಡಿಸಿಕೊಳ್ಳಲು ಪಿಶಾಚಿಗಳು ಪ್ರಯತ್ನಿಸುತ್ತವೆ. ಆದರೆ 3 ಪಿಶಾಚಿಗಳು ಸೋತು ಹೋಗುತ್ತವೆ. ಇಲ್ಲಿ ಪಿಶಾಚಿಗಳೇ ಸೋಲುವಂತಹ ಪ್ರಸಂಗವೇ ಈ ನಾಟಕದ ವಸ್ತುವಾಗಿದೆ. ಆದ್ರಿಂದ ನಿಮ್ಮ ಪಾಠ ಭಾಗವನ್ನು ನೋಡಿ. ಬೆಪ್ಪು ತಕ್ಕಡಿ, ಇಲ್ಲಿ 2 ಪಾತ್ರಗಳು ಮೊದಲಿಗೆ ಬರುತ್ತವೆ. ಒಂದು ಕೋಡಂಗಿ, ಇನ್ನೊಂದು ಭಾಗವತ. ನೀವು ಯಕ್ಷಗಾನ ಅಥವಾ ಬಯಲಾಟ ಅಥವಾ ದೊಡ್ಡಾಟವನ್ನು ನೋಡಿದ್ರೆ ಅಲ್ಲಿ ಸಹಜವಾಗಿ, ಮುಖ್ಯವಾಗಿ ಯಕ್ಷಗಾನ ನೋಡಿದ್ರೆ ಅಲ್ಲಿ ತೆರೆಯ ಹಿಂದ್ಗಡೆ, ತೆರೆಯ ಹಿಂದೆ ಅಲ್ಲ, ಅಲ್ಲಿ ಮುಖ್ಯ ರಂಗದಲ್ಲಿ ಅಥವಾ ಸ್ಟೇಜ್ ಮೇಲೆ ಸ್ವಲ್ಪ ಹಿಂದುಗಡೆ ಭಾಗವತರು ಇರ್ತಾರೆ. ಭಾಗವತರಂದ್ರೆ ಕಥೆಯನ್ನು ನಡೆಸಿಕೊಂಡು ಹೋಗುವಂತಹ ವ್ಯಕ್ತಿ. ಅಲ್ಲಿ ಸ್ಟೇಜ್ ಮೇಲೆ ಬರುವಂತಹ ಪಾತ್ರಧಾರಿ ಭಾಗವತರ ಜೊತೆ ಸಂಭಾಷಣೆ ನಡೆಸುವ ರೀತಿಯಲ್ಲಿ ಕತೆ ಮುಂದುವರಿಯುತ್ತಾ ಹೋಗ್ತದೆ. ನೀವು ದೊಡ್ಡಾಟ ನೋಡಿದ್ರೆ, ಬಯಲಾಟ ನೋಡಿದ್ರೆ ಅಥವಾ ನೀವು ಯಕ್ಷಗಾನ ನೋಡಿದ್ದಿದ್ರೆ ನಿಮ್ಗೆ ಇದು ಕಲ್ಪನೆ ಸರಿಯಾಗಿ ಸಿಗ್ಲಿಕ್ಕೆ ಸಾಧ್ಯ. ಅಲ್ಲಿ ಒಂದೇ ಒಂದು ಪಾತ್ರ ಸ್ಟೇಜ್ ಮೇಲೆ ಬರುವಂತಹದ್ದು. ಆ ಪಾತ್ರ ಭಾಗವತರ ಜೊತೆ, ನಿಮ್ಗೆ ಇಲ್ಲಿ ಕಾಣುವಂತಹದ್ದು ಭಾಗವತರ ಜೊತೆ ಮಾತಾಡ್ತಾರೆ. ಪದ್ಯದ ರೂಪದಲ್ಲಿ ಕೂಡ ಅಥವಾ ಮಾತಿನ ರೂಪದಲ್ಲಿ ಕೂಡ ಅವರ ಸಂಭಾಷಣೆ ಇರ್ತದೆ. ಭಾಗವತರು ಕೆಲವೊಮ್ಮೆ ಪದ್ಯವನ್ನು ಹಾಡ್ತಾರೆ, ಇಲ್ಲಿ ಪಾತ್ರಧಾರಿಗಳು ಕುಣಿಯುತ್ತಾರೆ. ಇದು ಭಾಗವತರ ಇಡೀ ನಾಟಕವನ್ನು ಕೊಂಡೋಗುವಂತಹದ್ದು ಅಥವಾ ನಿರೂಪಿಸುವಂತಹದ್ದು ಅಲ್ಲಿ ಭಾಗವತರ ಕೆಲಸ. ಇಲ್ಲಿ ಮೊದಲ ಪಾತ್ರದಲ್ಲಿ ಬೆಪ್ಪು ತಕ್ಕಡಿ, ನಿಮ್ಮ ಈ 1ನೇ ಚಾಪ್ಟರ್ ಅಲ್ಲಿ ಇಬ್ಬರ ಸಂಭಾಷಣೆ ಇದೆ. ಅದು ಕೋಡಂಗಿ ಮತ್ತು ಭಾಗವತ. ಕೋಡಂಗಿ ಅಂದ್ರೆ ಯಕ್ಷಗಾನದಲ್ಲಿ, ಬಯಲಾಟದಲ್ಲಿ ಅಥವಾ ದೊಡ್ಡಾಟದಲ್ಲಿ
ನಾವು ಈ ಸರ್ಕಸ್ ಅಲ್ಲಿ ಜೋಕರ್ ಅಂತ ಏನ್ ಹೇಳ್ತೇವೆಯೋ ಅದೇ ರೀತಿ ಈ ನಾಟಕದಲ್ಲಿ ಕೋಡಂಗಿ ಎನ್ನುವಂತಹ ಪಾತ್ರ ಬರುತ್ತದೆ. ನಿಮ್ಗೆ ಚಿತ್ರದಲ್ಲಿ ಕಾಣುವಂತಹದ್ದು ಕೋಡಂಗಿ ಪಾತ್ರ. ಈ ಕೋಡಂಗಿಯ ಕೆಲಸ ಜನರನ್ನು ನಗಿಸುವಂತಹದ್ದು. ಮುಖ್ಯವಾಗಿ ಬಯಲಾಟಗಳು, ಯಕ್ಷಗಾನಗಳು, ದೊಡ್ಡಾಟಗಳು ನಡೆಯುವಂತಹದ್ದು ಪೌರಾಣಿಕ ಕಥೆಯನ್ನು ಆಧರಿಸಿ. ಆದ್ರಿಂದ ಈ ಪೌರಾಣಿಕ ಕಥೆಗಳ ಮಧ್ಯದಲ್ಲಿ ಜನರನ್ನು ಮನೋರಂಜಿಸ್ಲಿಕ್ಕೋಸ್ಕರ ಒಬ್ಬ ಕೋಡಂಗಿಯ ಪಾತ್ರವಿರುತ್ತದೆ. ಸರ್ಕಸ್ ನಲ್ಲಿ ಜೋಕರ್ ಮಾಡುವಂತಹ ಪಾತ್ರವನ್ನೇ ಇಲ್ಲಿ ಕೋಡಂಗಿಯು ಮಾಡ್ತಾನೆ. ಆದ್ರೆ ತನ್ನ ಸಂಭಾಷಣೆಯ ಮೂಲಕ ಅವನು ಜನರನ್ನು ನಗಿಸುತ್ತಾನೆ. ಅವನ ಕೆಲಸ ತನ್ನ ಸಂಭಾಷಣೆಯ ಮೂಲಕ ಜನರನ್ನು ನಗಿಸುವಂತಹದ್ದು. ಕೋಡಂಗಿ ಮತ್ತು ಭಾಗವತರ ನಡುವಿನ ಸಂಭಾಷಣೆ ನಿಮ್ಗೆ ಇರುವಂತಹ ಬೆಪ್ಪು ತಕ್ಕಡಿ ಈ ಮೊದಲ ಪ್ರಸಂಗದ ಕಥಾವಸ್ತು. ಈಗ ನಾವು ಕಥೆಯನ್ನು ನೋಡೋಣ. ಕೋಡಂಗಿ ಹೇಳ್ತಾನೆ, ಇಲ್ಲಿ ಕೋಡಂಗಿ ಮತ್ತು ಭಾಗವತರ ನಡುವಿನ ನಡೆಯುವಂತಹ ಸಂಭಾಷಣೆ. ಕೋಡಂಗಿ ಹೇಳ್ತಾನೆ, ಹೋಯ್ ಭಾಗವತನ್ನ. ಭಾಗವತ, ಏನಪ್ಪ? ನನ್ ಪ್ರತಿ ಸಲ ಕೋಡಂಗಿ ಭಾಗವತ ಅಂತ ಹೇಳುದಿಲ್ಲ, ನಾನು ನೇರವಾಗಿ ಓದ್ತಾ ಹೋಗ್ತೇನೆ. ಹೋಯ್ ಭಾಗವತನ್ನ, ಏನಪ್ಪ ಎಷ್ಟೊತ್ತಾಯ್ತು ನಾನು ಕುಣಿತಾ ಇದ್ದೇನೆ, ಕರೆದು ಮಾತನಾಡಿಸುವುದೇ ಇಲ್ಲವೇ? ನಾನು ಎಷ್ಟೊತ್ತಾಯ್ತು ಇನ್ನೂ ಕುಣಿತಾ ಇದ್ದೇನೆ, ನೀನು ನನ್ನನ್ನು ಕರೆದು ಮಾತನಾಡಿಸುವುದೇ ಇಲ್ಲವಲ್ಲ? ಭಾಗವತ ಹೇಳ್ತಾನೆ, ಮಾತನಾಡಿಸ್ಬೇಕಾ? ಯಾರಪ್ಪ ನೀನು? ಈ ರೀತಿ ಅವರ ಸಂಭಾಷಣೆ ಹೋಗ್ತದೆ. ನೋಡಿ, ಅಲ್ಲಿ ತೆರೆಯ ಮೇಲೆ ಇರುವಂತಹದ್ದು ಬರೀ ಕೋಡಂಗಿ ಮಾತ್ರ. ಅವನಿಗೆ ಸಂಭಾಷಣೆ ನಡೆಸ್ಲಿಕ್ಕೆ ಅಲ್ಲಿ ಇನ್ನೊಬ್ಬರು ಪಾತ್ರಧಾರಿಗಳು ಇಲ್ಲ. ಆದ್ರಿಂದ ಭಾಗವತ ಪ್ರತಿ ಪಾತ್ರಧಾರಿಗಳನ್ನು ಪರಿಚಯಿಸ್ತಾನೆ. ಯಾರು ನೀನು? ಎಲ್ಲಿಂದ ಬಂದಿರುವಂತಹದ್ದು? ನಿನ್ನ ವಿಚಾರವನ್ನು ಹೇಳು. ಆಗ ಪಾತ್ರಧಾರಿಗಳು ಯಕ್ಷಗಾನದಲ್ಲಿ ತಮ್ಮ ಪರಿಚಯವನ್ನು ಹೇಳ್ತಾರೆ. ಈ ರೀತಿ ಪಾತ್ರ ಪರಿಚಯ ಈ ರೀತಿಯ ನಾಟಕದಲ್ಲಿ ಆಗುವಂತಹದ್ದು. ಇಲ್ಲಿ ಭಾಗವತ, ಮಾತನಾಡಿಸ್ಬೇಕಾ? ನಿನ್ನತ್ರ ಮಾತಾಡಿಸ್ಬೇಕಾ? ಯಾರಪ್ಪ ನೀನು? ಕೋಡಂಗಿ ಹೇಳ್ತಾನೆ, ನಾನು ಯಾರು ಅಂತ ಗೊತ್ತಿಲ್ಲವೇ? ನಾನು ಯಾರಂತ ನಿನಗೆ ಗೊತ್ತಿಲ್ಲವೇ? ನನ್ನನ್ನೊಮ್ಮೆ ಕಂಡವರು ಮರೆಯುವುದು ಸಾಧ್ಯವೇ? ನನ್ನನ್ನು ಒಮ್ಮೆ ಕಂಡವರು ನನ್ನನ್ನು ಇನ್ನೊಮ್ಮೆ ಮರೆಯಲು ಸಾಧ್ಯವಿಲ್ಲ. ಇಲ್ಲ ಮಾರಾಯರೆ, ನನ್ನ ಕತೆ ಕೇಳಿ ಎಷ್ಟು ಜನ ನಗುತ್ತಾ ಸಂತೋಷ ಪಡುತ್ತಾರೆ ಗೊತ್ತಾ? ನನ್ನ ಕಥೆಯನ್ನು ಕೇಳಿ ಅದೆಷ್ಟೋ ಜನರು ನಕ್ಕು ಸಂತೋಷ ಪಡ್ತಾರೆ, ನಿಮಗೆ ಗೊತ್ತಾ? ಅದಕ್ಕೆ ಭಾಗವತ ಕೇಳ್ತಾನೆ, ಅಷ್ಟು ಖ್ಯಾತನೇನಪ್ಪ ನೀನು? ನೀನೇನು ಅಷ್ಟು ಫೇಮಸ್ಸಾ? ಕೋಡಂಗಿ, ಅಯ್ಯೋ, ಖ್ಯಾತನಲ್ಲದಿದ್ದರೆ ಈ ಕಡೆ ಬರುತ್ತಿದ್ದೇನೋ? ನಾನು ಅಷ್ಟು ಫೇಮಸ್ ಅಲ್ಲದೆ ಇರ್ತಿದ್ರೆ ನಾನು ಯಾಕೆ ಈ ಕಡೆ ಬರ್ತಾ ಇದ್ದೇನೆ? ಯಾಕೆ ಬಂದೆ ಕೋಡಂಗಿ ಅನ್ನಿ? ನೀನು ಈ ಕಡೆ ಯಾಕೆ ಬಂದೆ ಅಂತ ಕೇಳಿ ಅಂತ ಕೋಡಂಗಿ ಭಾಗವತರ ಹತ್ರ ಹೇಳ್ತಾನೆ. ಭಾಗವತ ಹೇಳ್ತಾನೆ, ಯಾಕೆ ಬಂದೆ ಕೋಡಂಗಿ? ಕೋಡಂಗಿ, ನೀವೇನೋ ಕತೆ ಮಾಡ್ತೀರಂತೆ, ನೀವೇನೋ ಕತೆ ಹೇಳ್ತಾ ಇದ್ದೀರಂತೆ. ಕತೆ ಕೇಳಿದರೆ ಆರೋಗ್ಯ ಒಳ್ಳೆದಂತಲ್ಲ, ಕತೆ ಕೇಳಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು, ಮನಸ್ಸಿಗೆ ಒಳ್ಳೆಯದು. ಐಲಿ ಕಡೆ ನನ್ನ ಆರೋಗ್ಯ ಕೆಟ್ಟಿದೆ. ಐಲಿ ಕಡೆ ಅಂದ್ರೆ ಇತ್ತೀಚೆಗೆ, ಬೇಕಾದ್ರೆ ಅಲ್ಲಿ ಅರ್ಥವನ್ನು ನೀವು ಬರೀರಿ. ಐಲಿ ಕಡೆ ಅಂದ್ರೆ ಇತ್ತೀಚೆಗೆ ನನ್ನ ಆರೋಗ್ಯ ಕೆಟ್ಟಿದೆ, ನನ್ನ ಆರೋಗ್ಯ ಹಾಳಾಗಿದೆ. ಅದಕ್ಕೆ ಕೇಳೋಣ ಅಂತ ಬಂದೆ, ಅದಕ್ಕೆ ನಿಮ್ಮ ಕಥೆಯನ್ನು ಕೇಳೋಣ ಅಂತ ನಾನು ಬಂದೆ. ಭಾಗವತ ಹೇಳ್ತಾನೆ, ಯಾವ ಕತೆ ಹೇಳೋಣಪ್ಪ? ಹಾಗಾದ್ರೆ ಯಾವ ಕತೆ ಹೇಳಲಿ? ಈ ರೀತಿ ಕಾನ್ವರ್ಸೇಷನ್ ಮುಖಾಂತರ ಅವರು ತಮ್ಮ ನಾಟಕ ಭಾಗವನ್ನು ಪ್ರಾರಂಭಿಸುವಂತಹದ್ದು. ಕೋಡಂಗಿ ಹೇಳ್ತಾನೆ, ಹಳೆ ಕತೆ ಬೇಡ ಸ್ವಾಮಿ, ಹಿಂದೆ ನಡೆದದ್ದು ಅಲ್ಲ, ಈಗ ನಡೆಯುತ್ತಿರುವ ಕಥೆಯೂ ಅಲ್ಲ, ಮುಂದೆ ನಡೆಯಬೇಕಾಗಿರುವಂತಹದ್ದು ಹೇಳಲ ಕೋಡಂಗಿ ಅನ್ನಿ. ಹಿಂದೆ ನಡೆದಿರುವಂತಹ ಕತೆ ಬೇಡ, ಈಗ ನಡೆಯುತ್ತಿರುವ ಕಥೆಯೂ ಕೂಡ ಬೇಡ, ಯಾವುದಾದರೂ ಒಂದು ಒಳ್ಳೆಯ ಕಥೆಯನ್ನು ನನಗೆ ಹೇಳುವಂತ ಕೋಡಂಗಿ ಭಾಗವತರ ಹತ್ರ ಹೇಳ್ತಾನೆ. ಭಾಗವತ, ಹೇಳಲ ಕೋಡಂಗಿ? ಕೋಡಂಗಿ ಹೇಳ್ತಾನೆ, ಹೇಳಿ ಸ್ವಾಮಿ, ಒಂದು ಕಥೆಯನ್ನು ಹೇಳಿ. ಭಾಗವತ, ಹಾಗಿದ್ದರೆ ಕೇಳಯ್ಯ. ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರು. ನಾರ್ಮಲಿ ನಾವು ಜನಪದ ಕಥೆಗಳಲ್ಲಿ ಈ ರೀತಿಯ ಫಸ್ಟಿಗೆ ಈ ರೀತಿಯ ಆರಂಭದ ಸೆಂಟೆನ್ಸ್ ಅನ್ನು ನಾವು ನೋಡ್ತೇವೆ. ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರು, ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಎ ವಿಲೇಜ್. ಈ ತರ ಕಥೆಗಳು ನಮ್ಮದು ಪ್ರಾರಂಭವಾಗುವಂತಹದ್ದು. ನೀವ್ ಯಾವುದೇ ಜನಪದ ತಕೊಂಡ್ರು ಕೂಡ ಅಲ್ಲಿ ಜನಪದ ಕಥೆಗಳ ಆರಂಭದಲ್ಲಿ ಈ ರೀತಿಯ ವಾಕ್ಯಗಳು ಇದ್ದೇ ಇರ್ತದೆ. ಅದೇ ರೀತಿ ಭಾಗವತ ಕೂಡ ಇಲ್ಲಿ ಪ್ರಾರಂಭಿಸ್ತಾನೆ. ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರು. ಕೋಡಂಗಿ, ಒಂದಾನೊಂದು ಊರು ಅಂದ್ರೆ ನಮ್ಮೂರು ಆದೀತು. ನೀವು ಒಂದಾನೊಂದು ಊರು ಅಂತ ಹೇಳಿದ್ರಲ್ವಾ, ನಮ್ಮೂರು ಆದೀತು. ಭಾಗವತ ಕೇಳ್ತಾನೆ, ನಿಮ್ಮೂರು ಯಾವುದು? ಕೋಡಂಗಿ, ಶಿವಪುರ. ನನ್ನ ಊರು ಶಿವಪುರ. ಭಾಗವತ, ಆದೀತು, ಆಯ್ತಾಯ್ತು, ನಾನು ಶಿವಪುರದ ಕಥೆಯನ್ನೇ ಹೇಳ್ತೇನೆ. ಅದಕ್ಕೆ ಕೋಡಂಗಿ ಹೇಳ್ತಾನೆ, ಶಿವಪುರವಾಗುವುದಾದರೆ ನನ್ನ ಮಿತ್ರ ಉರ್ಫ್ ಯಜಮಾನನ ಕತೆ ಆಗಬಹುದಲ್ಲ. ನೀವು ಶಿವಪುರದ ಕಥೆಯನ್ನು ಹೇಳುವುದಾದ್ರೆ
ನನ್ಗೆ ಒಬ್ಬ ಮಿತ್ರ ಇದ್ದಾನೆ, ಉರ್ಫ್ ಮಿತ್ರ ಕಮ್ ಯಜಮಾನ, ಅವನು ಮಿತ್ರನೂ ಹೌದು ಯಜಮಾನನೂ ಹೌದು, ಅವನ ಕತೆ ನಿಮಗೆ ಆಗಬಹುದಲ್ವಾ? ಭಾಗವತ ಕೇಳ್ತಾನೆ, ಯಾರಪ್ಪ ನಿನ್ನ ಮಿತ್ರ ಉರ್ಫ್ ಯಜಮಾನ? ನಿನ್ನ ಮಿತ್ರ ಕಮ್ ಯಜಮಾನ, ಮಿತ್ರ ಮತ್ತು ಯಜಮಾನದು ಯಾರು? ಕೋಡಂಗಿ ಹೇಳ್ತಾನೆ, ಬೆಪ್ತಕ್ಕಡಿ ಬೋಳೇಶಂಕರ, ಅವನು ಬೆಪ್ತಕ್ಕಡಿ ಬೋಳೇಶಂಕರ. ಬೆಪ್ಪು ತಕ್ಕಡಿ, ಬೆಪ್ಪು ತಕ್ಕಡಿ ಅಂದ್ರೆ ಒಂಥರ ಸ್ವಲ್ಪ ಈ ಬೆಪ್ಪು ಅಂದ್ರೆ ಆಕ್ಚುಲಿ ತುಂಬಾ ಬುದ್ಧಿ ಇಲ್ಲದವನ ಅಥವಾ ಹೆಡ್ಡ ಅಂತ ಅರ್ಥ. ಆದ್ರೆ ನಿಜವಾಗಿ ಇಲ್ಲಿ ಬೋಳೇಶಂಕರ ಆತರ ಇಲ್ಲ, ಅಂದ್ರೆ ಅವನನ್ನು ಯಾರು ಬೇಕಾದ್ರೂ ಮೋಸ ಮಾಡಬಹುದು ಸುಲಭದಲ್ಲಿ ಅಂತ ಹೇಳುವುದಕ್ಕೆ ಇಲ್ಲಿ ಬೆಪ್ತಕ್ಕಡಿ ಬೋಳೇಶಂಕರ ಅಂತ ಅವರಿಗೆ ವಿಶಿಷ್ಟ ನಾಮವನ್ನು ಕೊಟ್ಟಿದ್ದಾರೆ. ಅದರಿಂದ ಕೋಡಂಗಿ ಹೇಳ್ತಾನೆ, ನನ್ನ ಮಿತ್ರ ಉರ್ಫ್ ಯಜಮಾನ ಬೆಪ್ತಕ್ಕಡಿ ಬೋಳೇಶಂಕರ. ಭಾಗವತ ಕೇಳ್ತಾನೆ, ಏನಪ್ಪ ಅವನ ವಿಶೇಷ? ಕೋಡಂಗಿ, ಅಯ್ಯೋ ಎಷ್ಟು ಅಂತ ಹೇಳ್ತೀರಾ, ಅವನ ವಿಶೇಷ ಏನಂತ ಕೇಳ್ತೀರಾ? ಅವನ ವಿಶೇಷ ಎಷ್ಟಿದೆ ಅಂದರೆ ಒಂದು ಹೇಳೋಕ್ಕಾಗುವುದೇ ಇಲ್ಲ. ಅವನೆಷ್ಟು ಸ್ಪೆಷಲ್ ಅಂದ್ರೆ ಅವನ ಸ್ಪೆಷಾಲಿಟಿಯನ್ನು ಹೇಳಲಿಕ್ಕಾಗುವುದೇ ಇಲ್ಲ. ಅವನೆಷ್ಟು ವಿಶೇಷ ಅಂತ ನನಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಭಾಗವತ ಕೇಳ್ತಾನೆ, ನೀನು ಅವನಲ್ಲಿ ಕೆಲ್ಸಕ್ಕಿದ್ದೀಯೋ? ನೀನು ಅವನ ಹತ್ರ ಕೆಲ್ಸ ಮಾಡ್ತಾ ಇದ್ದೀಯಾ? ಕೋಡಂಗಿ, ಹೌದು. ಭಾಗವತ ಕೇಳ್ತಾನೆ, ಎಷ್ಟಪ್ಪ ನಿನ್ನ ಸಂಬಳ? ಹಾಗಾದ್ರೆ ನಿನಗೆ ಸಂಬಳ ಎಷ್ಟು ಕೊಡ್ತಾನೆ ನಿನ್ನ ಯಜಮಾನ? ಕೋಡಂಗಿ ಹೇಳ್ತಾನೆ, ದಿನಕ್ಕೆ ಕೆನ್ನೆ ಮೇಲೆ 10 ಏಟು. ದಿನಕ್ಕೆ, ಒಂದು ದಿನಕ್ಕೆ ಕೆನ್ನೆಯ ಮೇಲೆ 10 ಏಟು, 10 ಪೆಟ್ಟುಗಳು ಕೆನ್ನೆಯ ಮೇಲೆ ಬೀಳ್ತವೆ. ಇದಿಷ್ಟು ಈ ಕೋಡಂಗಿ ಅಂದ್ರೆ ಬೆಪ್ತಕ್ಕಡಿ ಬೋಳೇಶಂಕರ ಅಲ್ಲಿ ಕೋಡಂಗಿಗೆ ಕೊಡುವಂತಹ ಸಂಬಳ. ದಿನಕ್ಕೆ 10 ಸಲ ಅವನ ಕೆನ್ನೆಯ ಮೇಲೆ ಏಟು ಬೀಳ್ತದೆ. ಈ ಏಟುಗಳೇ ಬೋಳೇಶಂಕರ ಕೋಡಂಗಿಗೆ ಕೊಡುವಂತಹ ಸಂಬಳ. ಭಾಗವತ ಕೇಳ್ತಾನೆ, ದಿನಕ್ಕೆ 10 ಆದರೆ ತಿಂಗಳಿಗೆ 300 ಆಯ್ತು. ದಿನಕ್ಕೆ 10 ಏಟಾದ್ರೆ ತಿಂಗಳಿಗೆ ಎಷ್ಟಾಯ್ತು? 300 ಏಟುಗಳಾಯ್ತು. ವರ್ಷಕ್ಕೆ 3600 ಏಟಾಯ್ತು. 600 ಏಟಾಯ್ತು. ವರ್ಷಕ್ಕೆ 3600 ಏಟುಗಳು. ನೋಡಲಿ ಲೆಕ್ಕ ಮಾಡ್ತಾನೆ ಭಾಗವತ. ನಿನಗೆ ದಿನಕ್ಕೆ 10 ಏಟುಗಳು ಸಿಗ್ತವೆ, ತಿಂಗಳಿಗೆ 300 ಏಟುಗಳು ಸಿಗ್ತವೆ, ವರ್ಷಕ್ಕೆ 3600 ಏಟುಗಳು ಸಿಗ್ತವೆ. ತಗಳಪ್ಪ, ಯಾರಿಗುಂಟು ಯಾರಿಗೆಲ್ಲ. ಅಯ್ಯೋ ನಿನ್ನ ಭಾಗ್ಯವೇ ಭಾಗ್ಯ, ಇಂತಹ ಭಾಗ್ಯ ಯಾರಿಗುಂಟು ಯಾರಿಗಿಲ್ಲ. ಇಷ್ಟು ಸಂಬಳ ತಕೊಂಡು ಏನ್ ಮಾಡ್ತಿ? ಅಲ್ಲಿ ಭಾಗವತ ಕೇಳ್ತಾನೆ, 3600 ಏಟುಗಳು, ಇಷ್ಟು ಸಂಬಳ ತಕೊಂಡು ಏನಪ್ಪ ಮಾಡ್ತಿ? ನೀನೇನ್ ಮಾಡ್ತಿ ಇಷ್ಟು ಸಂಬಳ ತಕೊಂಡು? ಅದಕ್ಕೆ ಕೋಡಂಗಿ ಹೇಳ್ತಾನೆ, ಬ್ಯಾಂಕಿನಲ್ಲಿ ಕೂಡಿಸಿಟ್ಟು ಮದುವೆ ಆದ ಮೇಲೆ ಹೆಂಡತಿಗೆ ಕೊಡ್ತೀನಿ. ನಾನೆಲ್ಲವನ್ನು ಬ್ಯಾಂಕಿನಲ್ಲಿ ಕೂಡಿಸಿರ್ತೇನೆ, ಈ ಏಟುಗಳನ್ನು ನನ್ನ ಮದುವೆ ಆದ್ಮೇಲೆ ನಾನು ಹೆಂಡತಿಗೆ ಕೊಡ್ತೀನಿ. ಅಂದ್ರೆ ಅಷ್ಟು ಏಟುಗಳನ್ನು ಅಲ್ಲಿ ಕೋಡಂಗಿ ಹೆಂಡತಿಗೆ ಕೊಡ್ತಾನೆ. ಭಾಗವತ ಹೇಳ್ತಾನೆ, ಭಲೆ ದೊಡ್ಡ ಶ್ರೀಮಂತನಪ್ಪ ನೀನು. ಹಾಗಾದ್ರೆ ನೀನ್ ತುಂಬಾ ದೊಡ್ಡ ಶ್ರೀಮಂತ, ಬ್ಯಾಂಕಿನಲ್ಲೆಲ್ಲ ಏಟುಗಳನ್ನು ಸೇರಿಸ್ತಾ ಇದ್ದಿ, ಮದ್ವೆ ಆದ್ಮೇಲೆ ಹೆಂಡತಿಗೆ ಕೂಡ ಕೊಡ್ಲಿಕ್ಕೆ ಯೋಚನೆ ಮಾಡ್ತಾ ಇದ್ದಿ. ಹಾಗಾದ್ರೆ ನೀನು ಬಲು ದೊಡ್ಡ ಶ್ರೀಮಂತ. ಈಗೇನು ನಿನ್ನ ಕತೆ ಹೇಳಲ್ಲ, ಬೋಳೇಶಂಕರನ ಕತೆ ಹೇಳಲ್ಲ? ಈಗೇನು ನಿನ್ನ ಕಥೆಯನ್ನು ನಾನು ಪ್ರಾರಂಭಿಸ್ಬೇಕಾ ಅಥವಾ ನಾನು ಬೋಳೇಶಂಕರನ ಕಥೆಯನ್ನು ಪ್ರಾರಂಭಿಸಬೇಕಾ ಅಂತ ಅಲ್ಲಿ ಕೋಡಂಗಿ ಹೇಳಿದಾಗ, ಯಜಮಾನನ ಕತೆ ಹೇಳಿ ಸ್ವಾಮಿ, ಬೇಡ ಬೇಡ, ನನ್ನ ಕಥೆಯನ್ನು ನೀವು ಹೇಳುದು ಬೇಡ, ನನ್ನ ಯಜಮಾನ ಬೋಳೇಶಂಕರನ ಕಥೆಯನ್ನೇ ಹೇಳಿ ಅಂತ ಅಲ್ಲಿ ಇಲ್ಲಿ ಯಾರು ಹೇಳ್ತಾರೆ? ಕೋಡಂಗಿಯು ಭಾಗವತನ ಹತ್ರ ಹೇಳ್ತಾನೆ. ಇದಿಷ್ಟು ಇವತ್ತಿನ ಪಾಠ. ಅದರಿಂದ ಇಲ್ಲಿ ನೀವು ಮುಖ್ಯವಾಗಿ ಕಲಿಯುವಂತಹದ್ದು ಫಸ್ಟ್ ಬೆಪ್ತಕ್ಕಡಿ ಬೋಳೇಶಂಕರ ಈ ಅಧ್ಯಾಯದಲ್ಲಿ ಕೋಡಂಗಿ ಮತ್ತು ಭಾಗವತರ ನಡುವೆ ನಡೆಯುವಂತಹ ಸಂಭಾಷಣೆ. ಅಲ್ಲಿ ಕೋಡಂಗಿ ನನ್ಗೆ ಒಂದು ಕತೆ ಹೇಳಂತ ಹೇಳಿದಾಗ ಭಾಗವತ ಕಥೆಯನ್ನು ಪ್ರಾರಂಭಿಸ್ತಾನೆ. ಇಲ್ಲಿ ಭಾಗವತ ಕಥೆಯನ್ನು ಪ್ರಾರಂಭಿಸಿದಾಗ ಕೋಡಂಗಿ ಹೇಳ್ತಾನೆ, ನೀನು ಕಥೆಯನ್ನು ಹೇಳುವುದಾದ್ರೆ ನಮ್ಮ ಊರಿನ ಶಿವಪುರದ ಬಗ್ಗೆ ಕಥೆಯನ್ನು ಹೇಳು, ನನ್ನ ಯಜಮಾನನ ಬಗ್ಗೆ ಕಥೆಯನ್ನು ಹೇಳು. ಆಗ ಭಾಗವತ ಕೇಳ್ತಾನೆ, ನಿನ್ಗೆ ಎಷ್ಟು ಸಂಬಳ ಕೊಡ್ತಾರೆ? ಅದಕ್ಕೆ ಕೋಡಂಗಿ ಹೇಳ್ತಾನೆ, ದಿನಕ್ಕೆ ಕೆನ್ನೆಯ ಮೇಲೆ 10 ಏಟು. ಭಾಗವತ ಹೇಳುವಂತಹದ್ದು, ದಿನಕ್ಕೆ 10 ಏಟಾದ್ರೆ ತಿಂಗಳಿಗೆ 300 ಆಯ್ತು, ವರ್ಷಕ್ಕೆ 3600 ಆಯ್ತು. ಇಷ್ಟು ಏಟುಗಳನ್ನ ಇಟ್ಕೊಂಡು ಏನ್ ಮಾಡ್ತಿ ಅಂತ ಹೇಳಿದಾಗ ಕೋಡಂಗಿ ಹೇಳುವಂತದೆಲ್ಲವನ್ನು ಸೇರಿಸಿಟ್ಟು ನಾನು ಮದುವೆ ಆದ್ಮೇಲೆ ಹೆಂಡತಿಗೆ ಕೊಡ್ತೇನೆ. ಇದಿಷ್ಟು ಇವತ್ತಿನ ಪಾಠದಲ್ಲಿ ಇರುವಂತಹ ವಿಷಯ. ಇದರ ಮುಂದುವರಿದ ಭಾಗವನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಎಲ್ಲರಿಗೂ ಈ ದಿನ ಶುಭವನ್ನು ತರಲಿ, ಎಲ್ರಿಗೂ ಕೂಡ ಶುಭವಾಗಲಿ ಎಂದು ಹೇಳುತ್ತಾ ಇವತ್ತಿನ ಈ ತರಗತಿಯನ್ನು ನಾನು ಮುಗಿಸುತ್ತೇನೆ. ಥ್ಯಾಂಕ್ ಯು.